ಹಾಕ್ಬೇಡ, ಅದನ್ನ ಹಾಕ್ಬೇಡ. ನನ್ನ ಹತ್ರ ಮರ ಹಾಕಿದೀನಿ ನೋಡಿ. ಯಾರ ಹತ್ರ ನನ್ಗೆ ಅಯ್ಯೋ ಅನ್ಸುತ್ತೆ, ನಿನ್ನ ಹತ್ರ ಮಾತ್ರ ನಂಗೆ ಒಂಚೂರು ಅಯ್ಯೋ ಅನ್ಸಲ್ಲ. 400 ರೂಪಾಯಿ ಹೋಗ್ತಾ ಇಲ್ವಾ ನಮ್ದು? ನಿಮ್ದು ಐತೆ, ನಮ್ದಿಲ್ಲ. ಕಾಸಿಲ್ಲ ಹೇಳ್ತಾ ಇದೀನಿ ನೋಡ್ಕೋ. ಮರ್ಯಾದೆ ತೆಗೆದ್ರೆ ನನ್ನ ಹೆಡ್ಫೋನ್ ಕೊಡಿಲಿ. ಬಾಕೋ ಪ್ಲೀಸ್ ಅಕ್ಕೋ. Okay, let's go. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಸೋನು ಅಕ್ಕ ನೋಡ್ರಿ ಇಲ್ಲಿ. ಅಕ್ಕೋ ಬಾಕೋ. ಅವಕ್ಕ ಯಾವ್ದೋ ರಾಂಗ್ ನಂಬರ್ಗಳು ಕಾಲ್ ಮಾಡಿ ಪ್ರಶಾಂತ್ ಕೊಡ್ರಿ ಅಂದ್ರೆ ಅವರು ರಾಂಗ್ ನಂಬರ್ ಅಂತ ಹೇಳಿದ್ರು. ಯಾಕ್ರಿ ಇಷ್ಟು ಸತಿ ಕಾಲ್ ಮಾಡಿ ಅದ್ ನಂಬರ್ ಹತ್ತಾನೆ ಅಂತ. ನಾನು ಸರಿಯಾಗಿ ನೋಡಿಲ್ಲ. 7-2 ಅಂತ ಇತ್ತಲ್ಲ ಮುಂದೆ. ಸರಿ ಬಾ ಆಯ್ತು. ಏನು ಪಿಕ್ಚರ್ ಸ್ಟಾರ್ಟ್ ಆಗಿ ಯಾವ ಕಾಲ ಆಗಿರತ್ತೆ? 7 ಗಂಟೆ 7:30 ಇರೋದು. ಬಾ ಬಾ ಹೋಗೋಣ. ಹಂಗೆ ನಡೀರಿ ಹಂಗೆ. ನಡೆಯಲೇ ಬಾಕೋ ನೀನು ಬಾಕ. ನಾನು ಕುಂಡಿಸ್ಕೊಂತೀನಿ ಬಾ. ಇವಾಗ ನಾನು ರಜಾ ಬೇರೆ ಕೇಳ್ಬಿಟ್ಟಿದ್ದೀನಿ. ನಂಗೆ ಗೊತ್ತಾಯ್ತು ನಿಂಗೆ ಕೈ ಹಚ್ತಾ ಇದೆಯಾ ಅಂತ. ಬಾ. ಸೊ ಗೈಸ್ ಬನ್ರಿ, ಇವಾಗ ಮೂವಿಗೆ ಹೋಗ್ಬೇಕು. ಹೋಗೋಣ. ನಾವು ಏನಕ್ಕೋ ಸೋನು ಅಕ್ಕ ಕರ್ಕೊಂಡು ಹೋಗೋಣ ಅಂತ ಭಯ ಆಗ್ತೈತೆ. ನೋಡೋಣ. ಸೋನು ಅಕ್ಕ ರೆಡಿ ಮಾಡಿಸ್ಬಿಟ್ಟು ಬಂದು ನಮಗೆ ಮಕ್ಕಾರ್ ಮಾಡ್ತಾ ಇದ್ದೀವಿ. ಇವಾಗ ನೀನ್ ಎಷ್ಟು ಸತಿ ಮಾಡಿದ್ಯಾ? ಬಾಕು ಪ್ಲೀಸ್. ಬಾಕ ಕಾಸಿಲ್ಲ ಆದ್ರೆ ಹೋಗೋಣ. ಬಾಕ ಪ್ಲೀಸ್. ಕಾಸಿಲ್ಲ ಬಾಕ ಪ್ಲೀಸ್. ಬಾ ಕರ್ಕೊಂಡು ಹೋಗ್ತೀನಿ ಮೂವಿಗೆ. ರೆಡಿ ಆಗ್ಬಿಟ್ಟು ಬಾ ಅಂದ್ಬಿಟ್ಟು ನೀನು. ಬಾಕ 7 ಖುಷಿ ಎಲ್ಲ ಬೇಜಾರಾಗ್ತೈತೆ ನನಗೆ. ಏನು ಮಾಡಲಿ? ಬಾಕ ಕಾಸಿಲ್ಲ ಪ್ಲೀಸ್. ಪ್ಲೀಸ್ ಬಾಕ. ನನಗೆ ಅಳು ಬರ್ತೈತೆ. ಬಾಕ ಪ್ಲೀಸ್. ಅದೆಲ್ಲ ಇದ್ದಿದೆ. ಕಾಸಿಲ್ಲ ಬಾಕ. ಪಿಕ್ಚರ್ಗೆ ಹೋಗೋಣ. ಯಾರಿಗೆ ನಾನು ಕೇಳ್ತೀಯಾ? 4 ಜನ ಹತ್ರ 50 ರೂಪಾಯಿ. ಬಾಕೋ ಆಯ್ತು. ಸೊ ಗೈಸ್ ಸೋನಕ್ಕ ತಮಾಷೆ ಮಾಡ್ತಾರೆ, ನನಗೆ ಗೊತ್ತು. ಕರ್ಕೊಂಡು ಹೋಗುತ್ತೆ ಆವಾಗ ತಮಾಷೆ ಮಾಡುತ್ತೆ. ಇಲ್ಲ ಇದು ಅಲ್ಲಿ ಕೂಣಿಸ್ತೀನಕ್ಕ. 50 ರೂಪಾಯಿ ಕೇಳ್ಬೇಕು. ಇವನು ಎಲ್ಲರ ಹತ್ರ 8 ಜನದ ಹತ್ರ 50 ರೂಪಾಯಿ ಕೇಳಿ 200 ರೂಪಾಯಿ ಅಲ್ಲ 400 ರೂಪಾಯಿ ಆಗತ್ತೆ ಮೂವಿ ನೋಡ್ಕೊಂಡ್ ಬರೋದು. ಸರಿ ಬಾ. ನಿಜ ಕೇಳ್ಬೇಕು. ಬಾ ಬಾ ಬಾ. ನೀನು ಎದಳ್, ನಾನಲ್ಲ. ಹೇಳ್ರಕ್ಕೋ ನೀವಾದ್ರೂ ಅಕ್ಕೋ. ಕಾಸಿಲ್ಲ ನಡಿ ಮಗ. ಕೇಳ್ತೀಯ ನೀನು? ನಿಜಾಗ್ಲೂ ಕಾಸು ಯಾರು ಕೊಟ್ಟಿಲ್ಲ ಅಂದ್ರೆ 20 ರೂಪಾಯಿ ಆದ್ರೂ ಕೇಳು. 20 ರೂಪಾಯಿ ಆದ್ರೂ ಕೇಳು. ಬಾಕೋ ನೀನು ತಮಾಷೆ ಮಾಡ್ಬಿಡಕ್ಕೋ. ಗಾಯ್ಸ್ ಕೆಲಸ ರಜಾ ಹಾಕ್ಬಿಡಿ. ನಾನು ಯಾರು ಏನಕ್ಕೆ ಆಗ್ದೆ ನೀನು ಅಕ್ಕ? ಈ ಟೈಮಲ್ಲಿ ಹಿಂಗೆ ತಮಾಷೆ ಮಾಡ್ಬೇಡ ಸಾಕು. ನಿಂತ ಯಾವಾಗ ಹಿಂಗೆ ಮಾಡಕ್ಕೆ ಹೋಗ್ಬೇಡ ನೀನು. ನನಗೆ ನನ್ನ ಮಗನೇ ಬಿಟ್ಟ. ಇಲ್ಲ ಗಾಯ್ ಸೋನಕ್ಕ ಏನು ಗೊತ್ತಾ, ಸುಮ್ಮನೆ ಅವಾಗ ಮಾಡೋದು ಅಷ್ಟೇ. ನಿಮ್ಗೆ ಗೊತ್ತಿಲ್ಲ ಅಕ್ಕ ಸೋನಕ್ಕ ಬಗ್ಗೆ. ಹಾಂ ಏನು ಇಡ್ತಾವನೆ? ಇಟ್ಟು ತೋರಿಸ್ತಾನೆ. EMI ಹಾಕ್ಬೇಡ, ಅದನ್ನ ಹಾಕ್ಬೇಡ. ನನ್ನ ಹತ್ರ ಮರ ಹಾಕಿದೀನಿ ನೋಡಿ. ಅಕ್ಕೋ ಇವಾಗ ನನ್ನ ಹತ್ರ ಅದೇ ಇದ್ದಿದ್ದು. ನಾನು ಅದ್ರ ಮೇಲೆ ನಂಬ್ಕೊಂಡಿರೋದು. ನಂಗೆ ಹತ್ಕೊಂಡು ಕುಂತ್ಕೊಬಿಡ್ತೀನಿ ನಾನು. ಅಳು ನನ್ಗೇನು ಅಯ್ಯೋ ಅನ್ಸಲ್ಲ. ಯಾರ ಹತ್ರ ನನ್ಗೆ ಅಯ್ಯೋ ಅನ್ಸುತ್ತೆ, ನಿನ್ನ ಹತ್ರ ಮಾತ್ರ ನಂಗೆ ಒಂಚೂರು ಅಯ್ಯೋ ಅನ್ಸಲ್ಲ. ನೀವು ನೋಡ್ರಿ ಅಕ್ಕ, ನಾನಲ್ಲ. ಕಾಸಿಲ್ಲ ಬಾರೆ ಆದ್ರೂ ಹೋಗೋಣ ಅಷ್ಟೇ. ಅವಕ್ಕ ಕೊಡ್ಸುತ್ತೆ ಇವತ್ತು ಟಿಕೆಟು. ನಾನು 400 ರೂಪಾಯಿ ಕೊಟ್ಟು ಟಿಕೆಟ್ ಅಂತ ಕೊಡ್ತೀನಿ ನಿಮಗೆ. ಕೊಡ್ಸಲ್ಲ ಅಕ್ಕ. 400 ರೂಪಾಯಿ ಅಷ್ಟೇ. ಹಾಕಿ 400 ರೂಪಾಯಿ ಹೋಗ್ತಾ ಇಲ್ವಾ ನಮ್ಮದು? ನಿಮ್ದು ಐತೆ, ನಮ್ದಿಲ್ಲ. ಅಯ್ಯೋ 7 ಗಂಟೆ ಆಯ್ತದೆ. ಅಕ್ಕೋ ನೀನೇನು ತಲೆ ಬಾಕ. ಕಾಸಿಲ್ಲ ಹೇಳ್ತಾ ಇದೀನಿ ನೋಡ್ಕೋ. ಮರ್ಯಾದೆ ತೆಗೆದ್ರೆ ನನ್ನ ಹತ್ರನೂ ಕಾಸಿಲ್ಲ ಅಕ್ಕೋ. ಏನಕ್ಕೋ ಬೇಜಾರು ಮಾಡ್ಬೇಡ ಪ್ಲೀಸ್ ಅಕ್ಕೋ. ನೀನು ಏನಕ್ಕೆ ರಜೆ ಹೇಳ್ದೆ? ನಾನು ಹೇಳಿದ್ನ ನಿಂಗೆ ರಜೆ ಹೇಳು ಅಂತ. ನೀನೇ ಹೇಳಿದ್ನಿ ಮೂವಿಗೆ ಹೋಗೋಣ ಅಂತ. 9:30 ಬಂದು ಹೋಗ್ಬೇಕಿತ್ತು ಕೆಲಸಕ್ಕೆ. ರಜೆ ಹೇಳಂತದ್ದು ಏನಿತ್ತು ನಿನಗೆ? ಹೆಂಗಿದ್ರು 8 ಗಂಟೆಗೆ ಹೋಗ್ತೀಯ. 1 ಅವರ್ ಲೇಟಾಗಿ ಹೋಗ್ಬೇಕಿತ್ತು ಕೆಲಸಕ್ಕೆ. ಬಾಕೋ ಪ್ಲೀಸ್ ಅಕ್ಕೋ. ಏನಕ್ಕೋ ಯಾಕಕ್ಕೋ ಹಿಂಗೆ ಮಾಡ್ತೀಯ? ಅಲ್ಲ ಮನೆ ನಾನು ಏನು ಮಾಡಿದೆ ನನ್ನ ಪಾಪ? ನೋಡಿ ನನಗೆ ಎಷ್ಟು ಫೋನ್ಗಳು ಬರ್ತೈತೆ ಅಂತ. ಕಾಸು ಕೊಡ್ಬೇಕು ಯಾರಿಗೂ ಅಂತ. ನನ್ನ ತಲೆ ತಿಂತವ್ರು ನೀನು ಬೇರೆ. ಬೇಜಾರು ಮಾಡ್ತಾವ. ನಾನೇನು ಮಾಡಲಿ? ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು. ಅಕ್ಕೋ ನಾಳೆ ಅಂತ. ನಾಳೆ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀನಿ. 10 ಗಂಟೆ ಶೋ ನೈಟೇ ಬುಕ್ ಮಾಡ್ತೀನಿ ಬಿಡು. ಪ್ರಾಮಿಸಾಗಿ ಕರ್ಕೊಂಡು ಹೋಗ್ತೀನಿ. ನಂದೇ ಕಾಸು. ತಿಂಡಿ ಒಂದು ನಿಂದು, ಟಿಕೆಟ್ ನಂದು ನಾಳೆ.
ನಾನು ಓದ್ತೀನಿ. ನಿನ್ಗೂ ರಜಾ ಅಲ್ವಾ ನಾಳೆ? ಹೋಗೋಣ ಬಿಡು ನಾಳೆ. ನನಗೆ ಸುಮ್ಮನೆ ತಿಕ್ಕಲೆ ಬಿಡಿಸ್ಬಿಟ್ಟು ನಂದು ಹೆಡ್ಫೋನ್ ಕೊಡಿಲಿ. ಬಾಕೋ ಪ್ಲೀಸ್ ಅಕ್ಕೋ ಹೋಗಕ್ಕೋ. ಕೊಟ್ಬಿಟ್ಟೆ ಏನೋ ಕೇಳಿದ ತಕ್ಷಣ ನನಗೆ ಟೆನ್ಷನ್ ಆಗ್ಬಿಟ್ಟಿದೆ. ನಾನು ಹೋಗ್ತಾ ಇದ್ದೀನಿ. ಅಲ್ಲ ಮನೆ ನಾನು ಚೆನ್ನಾಗಿದ್ದೀನಿ ಅಂತ. ನಾನು ಬರೋದೇ ಇಲ್ಲ. ಚೆನ್ನಾಗಿ ಕಾಣುತ್ತೆ. ಬಾಕೋ ಪ್ಲೀಸ್ ಅಕ್ಕೋ. ನಮ್ಮ ಅಮ್ಮನೇ ಕಾಸಿರಕೊಂಡು 42 ರೂಪಾಯಿ ಐತೆ. ಬೇಕಾದ್ರೆ ಹೋಗೋಣ. ಮತ್ತೆ ಇನ್ನೇನಕ್ಕೆ ರಜಾ ಹಾಕ್ಸ್ತೆ ನನಗೆ? ನೀನು ಎಷ್ಟೊತ್ತಿ ಫ್ರ್ಯಾಂಕ್ ಮಾಡಿದ್ಯಾ? ಕೋ ನೀನೇನಕ್ಕೋ? ಅಲ್ಲಿ ಹುಳಿ ಬಂದಂಗೆ ಆಡ್ತೈತೆ. ಏನಕ್ಕೋ ಸೋನು ಅಕ್ಕ? ನಾಳೆ ಹೋಗೋಣ ಬಿಡ. ನಿಜ ನಾಳೆ ಕರ್ಕೊಂಡು ಹೋಗ್ತೀನಿ ಬಿಡು. ನನ್ನ ಕಾಸಲ್ಲೇ ಅಲ್ಬೇಡ. ಒಂದೇ ಕಣ್ಣಲ್ಲಿ ಅಲ್ತೀಯಲ್ಲ. ಅಲ್ಲ ನೀನು ನನ್ಗೇನೋ ಮಾಡ್ಬೇಕು ಅನ್ಕೊಂಡಿದ್ಯಾ ಹಂಗಾದ್ರೆ ಫ್ರ್ಯಾಂಕ್? ಯಾರು? ದೇವರಾಣೆ ಇಲ್ಲ ಬೇಕು ನೋಡು. ನಾನು ಏನು ಹೇಳಿ ನೀನು ಹಾಕ್ಸು. ಯಾರ ಹತ್ರ ಇದ್ರು 400 ರೂಪಾಯಿ ಹೋಗೋಣ ಹೋಗ್ಲಿ. ಕಾಸು ಎಲ್ಲ ಐತೆ ನನ್ನ ಹತ್ರ. ಬಾಕೋ ಪ್ಲೀಸ್ ಅಕ್ಕೋ. ಅಯ್ಯೋ ಇದೇನಿದು ಹಿಂಗೆ ಆಡ್ತೈತೆ ನೋಡು. ಇನ್ನೊಂದು ಹುಳ ಬಂತು ನೋಡು, ದೊಡ್ಡದು. ಬಾರೆ ಸೋನಕ್ಕ. ನಾಳೆ ಹೋಗೋಣ ಬಿಡ ಪ್ರಶಾಂತ್. ಸೊ ಏನು ಮಾಡಿ 7 ಗಂಟೆಗೆ 7 ಕಾಲು ಹಾಕಿಲ್ಲ. ಹೆಂಗ್ ಮಾಡ್ತಾನೆ ಕ್ಯಾಮ್ರಾ ಇಟ್ಕೊಂಡು ಬಾಕ ಅಂತ ತಗೋ. ಹೆಡ್ಫೋನ್ ತಗೊಂಡೋಗಿ ಹೋಗ್ಲಿ ಪಾಪ. ಅಲ್ಲ ಅಕ್ಕೋ ಬಾಕೋ ಪ್ಲೀಸ್. ನಾಳೆ ಬರ್ತೀನಿ ಕಣ. 10 ಗಂಟೆಗೆ ಶೋ ಬುಕ್ ಮಾಡ್ತೀನಿ. ಹೋಗ ಆಮೇಲೆ ಹಂಗೆ. ಮತ್ತೆ ಇನ್ನೇನಕ್ಕೆ ಇವತ್ತು ರಜಾ ಹಾಕ್ಸ್ತೇವೆ? ಪಾಪ ಅವ್ನು ಮೋಟ್ರ್ ಆದ್ರೂ ಹೋಗ್ತಿದ್ದ. ಅವ್ನು 7:30 ಬಾರೋ ನಾನು ಹೋಗ್ತೀನಿ ಕೆಲ್ಸಕ್ಕೆ ಅಂತ. ಟೈಮ್ ಆಗೋಯ್ತು ಅಲ್ಲಿ. ಇನ್ನ ಐತ ಹೋಗು. ನಾವು ಕೊಟ್ಟಿಲ್ಲ ಇನ್ನ. ಚೀಟಿ ಕಾಸ ಎಷ್ಟು ಕೊಡಬೇಕು? 25,000 ಕೊಡ್ಬೇಕು. 25,000 ಚೀಟಿ ಕಾಸ ಕೊಡ್ತಿಲ್ವಾಕ? 25 ಅಷ್ಟಾದ್ರೆ 25 ಕೊಡ್ತಿದ್ ಬಿಡು ಸಾಕಾ? 50,000. ಸರಿ 50,000 ರೂಪಾಯಿ 400 ರೂಪಾಯಿ ಮೈನಸ್ ಮಾಡ್ಕೊ ಹೋಗ್ಲಿ ನಂಗೋಸ್ಕರ. 400 ರೂಪಾಯಿ 400 ರೂಪಾಯಿ ಮೈನಸ್ ಮಾಡ್ಕೊತೀನಿ. ಯಾವ ಹೌದಾಕ? ಇವಾಗ 400 ರೂಪಾಯಿ ಕೊಡ್ತೀನಿ ನಾನು. ಸೋನಕ್ಕ ಇಲ್ಲಿ ಕೇಳಿ 400 ರೂಪಾಯಿ ಕೊಡ್ತೀನಿ. ಅಕ್ಕನ ಹತ್ರ ಮೈನಸ್ ಮಾಡ್ಕೊತೀಯಾ? ಸರಿನಾ ಅಕ್ಕ? ಸರಿ 400 ರೂಪಾಯಿ ಯಾರ ಹತ್ರ ಕೇಳಲಿ? ಹಾಂ ಬಾಮ ಹುಳುಗಳು ಎದ್ದೊಳ್ತವೆ. ಥೋ ಅಕ್ಕೋ ನಿಮ್ಮ ಬಾಧೆ ನಿನಗೆ, ನನ್ನ ಬಾಧೆ ನನಗೆ. ಹುಳ ಎಷ್ಟು ತಪ್ಪಾಯ್ತು ಹೇಳು. ಎಲ್ಲ ಎದ್ದೊಳ್ತವೆ. ಬಾಕೋ ಏನಕ್ಕೋ ಇನ್ನೇನಕ್ಕೋ ರಜಾ ಹಾಕ್ಸ್ತೆ ನನಗೆ. ಥೋ ಅಪ್ಪ ಯಾವಾಗ ಬೇಜಾರ ಮಾಡ್ರಿ. ನಾಳೆ ಏನು ಕರ್ಕೊಂಡು ಹೋಗ್ತೀವಿ ಮತ್ತೆ? ಹಾಂ ಸ್ಪೆಕ್ಸ್ ಕರ್ಕೊಂಡು ಹೋಗು. ಯಾರಿಗೆ? ಇಲ್ಲ ನನ್ನ ಮಾರ್ಬಿಟ್ರೆ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಮನೆ ಸ್ಪೆಕ್ಸ್ ಬರ್ಕೊಟ್ಟವ್ರೆ. ಸ್ಪೆಕ್ಸ್ ಹಾಕೋಬೇಕಂತೆ. ಅದಕ್ಕೆ ಕರ್ಕೊಂಡು ಹೋಗ್ತೀವಿ ನಾಳೆ. ಆರ್ಡ್ರ್ ನಿಮ್ಗೇನಕ್ಕ ಸ್ಪೆಕ್ಸು? ಕಣ್ಣು ಏನಾಗೈತೆ? ಮಂಜು ಕಣ್ಣು ಚೇಂಜ್ ಮಾಡಿಸ್ಬಿಡ್ರಿ. ಮಾಡಿಸ್ಬಿಡೋಣ. ನೋಡಿಲಿ ಎಷ್ಟು ಫೋನ್. ನನಗೆ ಹೋಗೋದಿಲ್ಲ. ನಾನು ಇಲ್ಲೇ ಕುಂತ್ಕೊಂತೀನಿ ಇವತ್ತು. ಬೇಜಾರಾಗ್ತೈತೆ ನನಗೆ. ನಂಗೆ ಬೇಜಾರಾಗ್ತೈತೆ. ನಾನು ಹೋಗಲ್ಲ. 400 ರೂಪಾಯಿ ಆಗುತ್ತೆ. ಹೊಡಿತಿದ್ದೆ. ಇನ್ನೊಂದು ಕೀ ಎತ್ಕೊಬಿಟ್ಟಾ? ಇಲ್ಲ ಅದೇ ಎಲ್ಲೈತೆ ಅಕ್ಕೋ ಇರಾಕ ನಾನೇ ಹೋಗ್ತೀನಿ. ನಾನು ಹೋಗ್ತೀನಿ. ಇನ್ನೇನು ಮಾಡಲಿ ಇಲ್ಲಿದ್ದು ನಾನು. ಸುಮ್ಮನೆ ಇರಾಕೋ. ಏನು ಹೇಳ್ರಿ ನೀವು? ನೀ ನನಗೆ ಬೇಜಾರು ಮಾಡ್ತಾ ಇರೋದು. ನೀನು ನಾನಲ್ಲ. ಸುಮ್ಮನೆ ಇರಾಕೋ. ನನಗೆ ಕೋಪ ಬಂದೈತೆ. ನಾನು ಹೋಗೋದೇ ಇಲ್ಲ. ಗಾಡಿ ಪೆಟ್ರೋಲ್ ಹಾಕ್ಸಿಲ್ಲ ನಾನು. ಹಂಗೆ ಅಕೌಂಟಲ್ಲಿ ಐತೆ. ಯಾರು? ಪೆಟ್ರೋಲ್ ಡೆಡ್ ಆಗ್ಬಿಟ್ಟೈತಕ್ಕ. ತಳ್ಕೊಂಡು ಹೋಗ್ಬೇಕು ಗಾಡಿನ. ನಾನು ಹೋಗೋದೇ ಇಲ್ಲ. ನಾನು ಬೇರೆ ನನ್ನ ಗಾಡಿ ಯಾರಿಗೂ ಕೊಡಲ್ಲ. ನನ್ನ ಗಾಡಿ ಕೊಡಲ್ಲ ನಾನು ಯಾರಿಗೂ. ಹೌದಾ? EMI ಕಟ್ಟಿದ್ರೆ ನನ್ನ ಮಗನ EMI ಆಗ್ತಿಲ್ಲ ತಗೊಂಡು ಖರ್ಚು ಮಾಡಿಬಿಟ್ಟು ಗಾಡಿ ಚೆಕ್ ಬಸ್ ಆದ್ರೆ ಹೊಡೆದು ಎತ್ಕೊಡೋಯ್ತದ ನಿನಗೆ. ಇವತ್ತು ಒಂದಿನ ನಾಳೆ ಕೊಡ್ತೀನಿ ಗಾಡಿ. ನಾನು ಇವಾಗ ಕೊಡಲ್ಲ. ಹೋಗ ಏನು ಹೋಗ್ಬಿಟ್ಟು ಹೋಗು ಅಪ್ಪನ ಪಾಪ. ನಂಗೆ ಬೇಜಾರಾಗ್ತೈತೆ. ನಾನು ಹೋಗಲ್ಲ. ಸರಿ ನಾಳೆ ಕರ್ಕೊಂಡು ಹೋಗ್ತೀನಿ. ಹೋಗೋ ಅಕ್ಕೋ 400 ರೂಪಾಯಿ ಸಾಲ ಆದರೂ ಕೊಡಕ್ಕ? ಏನಕ್ಕ ರೆಡಿ ಮಾಡಿಸ್ಬಿಟ್ಟು ಹಿಂಗೆ ಕುಂಡ್ರಿಸಿದ್ರೆ ಅಕ್ಕೋ. ಕರ್ಕೊಂಡು ಹೋಗ್ತೀನಿ. ಹೋಗ ನನ್ನ ತಲೆ ಯಾಕೋ ತಿಂತಿಯಲ್ಲ. ಈಗಲೇ ಫೋನ್ ತೊಡ್ದಾಕ್ ಬಿಡೋಷ್ಟು ಕೋಪ ಬರ್ತೈತೆ ನನಗೆ ನಿಂದೊಂದು. ಏನಕ್ಕೋ ಹಿಂಗೆ ಮಾಡಿದ್ರೆ ಅಕ್ಕೋ? ಇವನೇನು ಇಷ್ಟು ಹಿಂಸೆ ಮಾಡ್ತಾವನೆ ನಮಗೆ. ಮೊದಲೇ ಮಾತಾಡ್ಕೊಂಡಿದ್ರಾ ನೀವು? ಸ್ಟಾರ್ಟ್ ಮಾಡಬೇಕು ಅಂತ ನೀನು ಮಾಡ್ತೀಯ. ನಾವು ಮಾತ್ರ ಮಾಡಬೇಡ್ದ ನಿಂಗೆ? ಯಾವ ಟೈಮಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಮಾಡಬೇಕು. ಯಾವ ಟೈಮಲ್ಲಿ ನೀವು ರಾತ್ರಿ ಮಾಡ್ತಾರ ಮತ್ತೆ ಇವಾಗಲೇ ಮಾಡಬೇಕು ಅಲ್ಲೇನೆ. ಅದೇ
ಕಣ್ಣು ನೋಡ್ಕೊಂಡು ಮಾಡ್ತಾರಾ ಯಾರನ್ನ? ಅಕ್ಕ ಏನೇ ಮಾತಾಡಿದ್ರು ಬರೀ ಡಬಲ್ ಮೀನಿಂಗ್ ಇರುತ್ತೆ ಇಲ್ಲ ಮನೆ ಹುಷಾರಾಗಿ ನೀವು ಸಾಯಿರಾಮ್ ನೋಡ ಮನೆ ನಾನು ಏನಾದ್ರು ಮಾತಾಡ್ಲಿ ಅದು ನೀವು ಡಬಲ್ ಮೀನಿಂಗ್ ಅಂತ ಹೆಂಗೆ ಅರ್ಥ ಮಾಡ್ಕೊಂತೀರಾ? ನೀವು ಮಾತಾಡೋದು ಹಂಗೆ. ಇಲ್ಲ ನಮ್ಮ ಬ್ಯಾಚ್ ಎಲ್ಲ ಹಂಗೆ ನಾನೇನೋ ಮಾತಾಡಿರ್ತೀನಿ ಆದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ನಾವೇನ್ ಮಾಡಕ್ಕಾಗಲ್ಲ. ಅದೇ ನಿಮ್ಮ ಬ್ಯಾಚರ್ ಎಲ್ಲ ಸೇರಿ ನಂಗೆ ಆಡೋದು. ನೋಡಲೇ ಏನಕ್ಕೂ ನಾನು ಕರ್ಕೊಂಡು ಹೋಗ್ತೀನಿ ಹೋಗು. 2 ಗಂಟೆ ಶೋ ಹೋಗೋಣ ನಾವು. ಮೋಟ್ರ್ ಬಂದು ನೋಡ್ಕೊಂಡು ಬಂದ್ಬಿಡ್ಲಿ ಆಮೇಲೆ ನಾವು ಹೋಗೋಣ ಹೋಗು. ಮೊದಲೇ ಹೇಳ್ಬೇಕು ತಾನೆ ಅಟ್ಲೀಸ್ಟ್ ಅವ್ನು 7:15 ಹೋಗ್ತಿದ್ದ ಮೂವಿಗೆ. ಲೈ ಕಿರ್ಚ್ಬೇಡ ಹೋಗೋಣ ನಾಳೆ ಹೋಗೋಣ. ಗಾಡಿಯಲ್ಲಿ ಇಸ್ಕೊಂಬಾರ ಪ್ಲೀಸ್. ಕೊಡ್ತಾ ಇದ್ದಾನ ಅವನು. ನನಗೂ ಕೊಡೋದಕ್ಕ ಗಾಡಿ. ಮಗ ಅಲ್ಲ ನಾನು ಯಾರಿಗೂ ಕೊಡಲ್ಲಕ್ಕ ಗಾಡಿ, ಬೇಜಾರಾಗ್ಬಿಡ್ರಿ. ಕೊಡ್ಮ ಬೇಗ ಬಿಟ್ಟು ಬರ್ತಾರ ಕೊಡ್ಮ ಪ್ಲೀಸ್. ಅದು ಬಿಡುತ್ತೆ ನೋಡು ಪರ್ಯಾಕಾಯಿ ಅಣ್ಣ ಬಂದ್ಬಿಟ್ಟಿರ್ತಾರ ಕೊಡ್ಮ ಲೇಟ್ ಆಗ ನಿಮ್ಮ ಮಾತ್ರ ಕೊಡ್ತೀನಿ ಗಾಡಿ. ಕೊಡ್ ಕೊಡ್ಮ ಏನಕ್ಕ ಹೋಗಕ್ಕ ಬೇಜಾರು ಮಾಡ್ಬಿಟ್ಟು ಹೋಗಕ್ಕ. ಬಾರೆ ಗೈಸ್ ಸ್ಕ್ಯಾಮ್ ಮಾಡಿಬಿಟ್ರು ಗೈಸ್ ನನಗೆ. ಮೂವಿಗೆ ಹೋಗ್ತೀನಿ ಅಂದ್ಬಿಟ್ಟು ಸ್ಕ್ಯಾಮ್ ಮಾಡಿಬಿಟ್ರು, ಬೇಜಾರಾಗ್ತಿತ್ತು ನನಗೆ. ವಾಪ ಯಾವಾಗೂ ಹಿಂಗೆ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ, ಹೋಗ್ಬೇಕು ಮೂವಿಗೆ ಅಂತ ಎಲ್ಲ ಪಾಪ ಬರ್ತೈತೆ. ನಿಮ್ಮ ಕಾರ್ ಗ್ಯಾಸ್ ಬುದ್ಧಿ ಬಿಡೋಣ ಅನಿಸ್ತೈತೆ ನನಗೆ. ಏನಕ್ಕೋ ಸೋನಕ್ಕ ಹಿಂಗೆ ಮಾಡ್ತೀಯಕ್ಕೋ, ನಂಗೆ ಎಷ್ಟು ಬೇಜಾರು ಮಾಡ್ತೀಯ ಗೊತ್ತಾ ನೀನು. ನಾನು ಒಂದ್ಸಲ ಮಾಡಿದ್ದಕ್ಕೆ ನೀನು ಯಾವಾಗೂ ಪದೇ ಕೆಲ್ಸಕ್ಕೆ ಹೋಗೋ ಟೈಮ್ ಗಳಿಸಿ ನಮಗಿದು. ಪಾಪ ಅವನು ಹೇಳ್ತೀನಿ ರೀ ನನ್ನ ಮೇಲೆ. ಸೊ ಗೈಸ್ ನಾನು ಫೈನಲಿ ಮನೆಗೆ ಬಂದೆ. ತುಂಬ ಬೇಜಾರು ಮಾಡಿಬಿಡ್ತು ಗೈಸ್ ಸೋನಕ್ಕ. ದೇವ್ರ ನೀವು ಎಷ್ಟು ಆಸೆ ಇಟ್ಕೊಂಡೋಗಿದ್ದೆ ಗೊತ್ತಾ, ನೋಡಲೇಬೇಕು ಮೂವಿ ನೋಡಬೇಕು ಅಂತ. ಸೋನಕ್ಕ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಅಂತು. ಸೊ ನಂಬಿಕೆಯಿಂದ ನನ್ನ ಹತ್ರ ಇದ್ದಿದ್ದು ದುಡ್ಡು ನಾನು ಖರ್ಚು ಮಾಡ್ಕೊಬಿಟ್ಟೆ. ಸೊ ರೆಡಿ ಆಗಿ ಎಲ್ಲ ಹೋದ್ಮೇಲೆ ಮೂವಿ ಇಲ್ಲ ಏನಿಲ್ಲ ಅಂತ ಹೇಳ್ತೈತೆ. ಮೊನ್ನೆ ರೆಡಿ ಆಗಿಬಿಟ್ಟೆ, ಇವಾಗ ಕೆಲ್ಸಕ್ಕೆ ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಾಳೆ ಹೋಗೋಣ ಅಂದೈತೆ, ನಾಳೆ ನೋಡೋಣ. ಅವನು ಗಣೇಶ್ ಆದರೆ ಹೋಗ್ತಿದ್ದ ಗೈಸ್, ಅವನದು ಹಾಳು ಮಾಡಿದೆ ನಾನು. ಬನ್ನಿ ಹೋಗೋಣ. ಸೊ ಗೈಸ್ ನಾನು ಫೈನಲಿ ಮಕ್ಕಳಾಗೋದೆ. ಇವಾಗ ಮನೇಲೂ ಬಂದು ನಮ್ಗೆ ಗುಡಿಸ್ತಾರೆ ಗೈಸ್. ಯಾವಾಗೂ ಕಾಸು ಕೊಡು ಅಂತ ಕೇಳ್ತಾನೆ ಇರುತ್ತೆ. ನಾನು ಇಲ್ದಿರೋ ಟೈಮ್ ಇದ್ದರೆ ಕೊಟ್ಬಿಟ್ಟು, ಇಲ್ದಿರೋ ಟೈಮಲ್ಲಿ ಕೇಳಿಬಿಟ್ರೆ ನನಗೆ ಎಷ್ಟು ಕೋಪ ಬಂದುಬಿಡುತ್ತೆ ಗೊತ್ತಾ. ಅವ್ರಿಗೆ ಗೊತ್ತು ನನ್ನ ಹತ್ರ ಇರಲ್ಲ ಅಂತ. ಸೊ ಹಂಗಾದ್ರೂ ಕೇಳ್ತಾನೆ ಇರುತ್ತೆ, ಕೊಡು ಎಲ್ಲಿಂದ ಕೊಡಲಿ ಹೇಳ್ರಿ ನಾನು. ಓಪ್ಪ ಮನೇಲಿ ಬಂದ್ರು ಇದೊಂದು ತಲೆನೋವು ನನಗೆ. ಇವಾಗಲೇ ಪಾಪದಲ್ಲಿ ಇದ್ದೀನಿ ನಾನು. ಬನ್ನಿ ಹೋಗೋಣ, ನಂಗೆ ಕೋಪ ಬರ್ತೈತಿ ಇವತ್ತು. ಇವಾಗ ಗೈಸ್ ನಾನು ಫೈನಲಿ ಬಂದೆ. ಇವಾಗ ಒಂದು ಗಣೇಶನ ರಿಯಾಕ್ಷನ್ ನೋಡಿ. ಏನು ಮಾಡೋದು ಗೈಸ್, ಪಾಪ ಹೋಗೋನ್ಗೂ ಹಾಳು ಮಾಡಿಬಿಟ್ಟೆ ನಾನು. ಅವನನ್ನ ಹೋಗ್ತಿದ್ದ ಮೂವಿಗೆ, ಅವನದು ಹಾಳು ಮಾಡಿಬಿಟ್ಟೆ, ನಾನು ಹೋಗಿಲ್ಲ. ಏನು ಮಾಡೋದು, ಹೋಗೇ ಇಲ್ಲ ಗುಣಲ್ಲ. ಸೋನಕ್ಕೆ ಕರ್ಸ್ಬಿಟ್ಟು ಮಕ್ಕಾರ್ ಮಾಡಿಬಿಡ್ತು. ನಾನೇನಪ್ಪ ಮಾಡಲಿ ಅದಕ್ಕೆ. ಏನು ಮಾಡ್ಗೆ ನಾಳೆ 10 ಗಂಟೆ 10:30 9 ಗಂಟೆಗೆ ಗೊತ್ತೀನಿ ನಿಂದೆ. ನಾನು 1:30 ಇಲ್ಲಿ ಗೊತ್ತೀನಿ ನನಗೆ ಬೇಕಿದೆ. ಇವನ್ಗೆ ನಾನು ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡು ಸುಮ್ಮನೆ. ಇವರು ಅವ್ರು ಜೀಪ್ ತರ್ತಾರೆ, ಜೀಪ್ನ ಅಲ್ಲಿ ಶಿವಕೋಟೆಯಿಂದ ಅಲ್ಲೊಬ್ಬನು ಪಿಕಪ್ ಮಾಡ್ಕೊಂಡು ಬರ್ನಿಂಗಲ್ಲಿ ಒಬ್ಬನು ಪಿಕಪ್ ಮಾಡಿ ನಾನು ಮಾಡ್ಕೊಂಡು ಹೋಗ್ಬೇಕಲ್ಲಿ. ಟೈಮ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲಪ್ಪ, ತಪ್ಪು ನಂದೇನೆ, ಏನು ಮಾಡೋಕ್ಕಾಗಲ್ಲ. ಹಂಗೆ ಹೇಳೋದು ಅಣ್ಣ, ಒಂದು ವಿಲನ್ ಬುಕ್ ಕೊಡೋಣ ಅಣ್ಣ. ಟೆರ್ರರಾಗಿರ್ಬೇಕು, ಟೆರ್ರರಾಗಿ ಒಂದು ಲುಕ್ ಕೊಡ್ಬೇಕು. ಹಂಗೆ ತಿರುಗ್ರಿ ನಮ್ಮ ಕ್ಯಾಮ್ರಾಗೆ. ನೋಡೋಕೆ ದರ್ಶನ್ ಇದ್ದಂಗಿರ ಅವ್ರ ತಮ್ಮ ಇದ್ದಂಗೆ. ದರ್ಶನ್ ಅಣ್ಣ ಇದ್ದಂಗೆ ಅವರು. ದರ್ಶನ್ಗೆ ಅಣ್ಣನ ಅಣ್ಣ ಇಲ್ಲಿ ನೋಡ್ರಿ ಅಣ್ಣ. ಏನ್ರಿ ಅಣ್ಣ ನೀವೇ ನೋಡಿಲ್ಲ ಅಂದ್ರೆ ಹೆಂಗ ನಾವು. ಬೆಳಿಗ್ಗೆ ನಾಯಿ ಬೆಳಿಗ್ಗೆ ಸುಮ್ಮನಿರ್ರಿ ಗೈಸ್. ಇವರು ಅಣ್ಣ ಸುಮ್ಮನಿರ್ರಿ ಅಣ್ಣ, ನೀವು ಹಂಗೆ ಅಣ್ಣ ಗೈಸ್. ಎಲ್ಲ ತಿನ್ಬೇಕು. ಹಾಂ ಶರದ ಕೊಡ್ದು ಹೇಳ್ತಾರೆ ನಾವು ತಿನ್ನೋ ಬಿರಿಯಾನಿ ಅಂತ. ಆದ್ರೆ ಅಲ್ಲ ಗೈಸ್, ಬೆಳಿಗ್ಗೆ ಫೋನ್ ಮಾಡಿದ್ದೆ ಅವನಿಗೆ, ನಾಯಿಗೆ ಹಾಕೊಂಡು ಬರೋ ಬಿರಿಯಾನಿ ಅಂತ. ಆಚೆ ಹೋದವ್ರು ನಾವು ಇಬ್ಬರು ಸೇರಿ ನಾಯಿಗೆ ಹಾಕ್ತಾಯಿದ್ವಿ. ಶ್ಯಾಮೂರ್ ನಾಯಿಗೆ ಹಾಕ್ದೆ. ಪಾಪ ಅಪ್ಪನೇ ಹೇಳ್ದ ಈ ನಾಯಿಗೆ ಹಾಕ್ಬಿಟ್ರು ಅಂತ ಎಲ್ಲ ವಿಚಾರಿಸಿ. ನಮ್ಮ ನಾಯಿ ಕಬಾಬು ಚಿಕನ್ ಪೀಸ್ ಯಾವುದು ಪೀಸ್ ಎಲ್ಲ ಬರ್ಸಾಕೈತೆ. ನೀನು ತಿಂದ್ಬಿಟ್ಟಿದ್ದಲ್ಲ ಅದನ್ನು ಹಾಕ್ದೆ. ಅಲ್ಲ ಗಾಯ್ಸ್, ಇವರು ಬಿಸಾಕೋ ಬಿರಿಯಾನಿನ ಬೆಳೆ ನನಗೆ ತಿನ್ಸೋರಲ್ಲ ಇವರು. ಏನು ಮಾಡೋಕ್ಕಾಗಲ್ಲ. ಹಾಂ
ಗೈಸ್ ಮೂವಿಗೆ ಹೋಗೋಕ್ಕಾಗಿಲ್ಲ. ಇವನು ಹಾಳು ಮಾಡಿಬಿಟ್ಟೆ. ಅದು ಹೋಗೋನ್ಗೂ ಹಾಳು ಮಾಡಿದ್ದೀನಿ ನೋಡ್ರಿ ನಾನು. ಸೊ ಅವನು ಹೋಗಿಲ್ಲ. ಏನೋ ಟಿಕೆಟ್ ನೋಡಿ ಹೋಗ್ಬಿಟ್ಟಿದ್ಯಾ? ಊರು ಸೋನು ಅಕ್ಕನೇ ಟಿಕೆಟ್ ಹಾಕ್ತೀನಿ ಅಂತು ನೋಡಿದ್ರೆ ನನಗೆ ಪ್ರ್ಯಾಂಕ್ ಮಾಡಿಬಿಟ್ಟಿರೋದು. ಹಂಗೆ ಮಾಡಬಾರ್ದು ನಿಮಗೆ. ಫ್ರ್ಯಾಂಕ್ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಹೋಗ್ಬೇಕು, ಅದು ಫ್ರೆಂಡ್ ನಿಮಗೆ ಎಲ್ಲಿಗಂತ. ಸೊ ಓಕೆ ಗೈಸ್, ನಾನು ಫೈನಲಿ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಐ ಹೋಪ್ ಯು ಗೈಸ್ ಈ ಬ್ಲಾಗ್ನ ಎಂಜಾಯ್ ಮಾಡಿದ್ದೀರಾ. ನೀವು ಎಂಜಾಯ್ ಮಾಡಿದ್ದೀರಾ, ಬಟ್ ನನಗೆ ಬೇಜಾರಾಗ್ಬಿಟ್ಟೈತೆ. ಸೊ ಅವನು ಹೋಗಿಲ್ಲ, ನಾನು ಹೋಗಿಲ್ಲ. ಇವತ್ತು ದೇವರಣೆಗೆ ಹೇಳ್ತಾ ಇದ್ದೀನಿ, ಸೋನು ಹಾಕೊಂಡು ನಂಬ್ಕೊಂಡು ನಾನು ಯಾವ ಕೆಲಸನೂ ಮಾಡಿಲ್ಲ. ಕೆಲ್ಸಕ್ಕೆ ಹೋಗೋನು ರಜೆ ಹಾಕಿದ್ದೀನಿ. ಏನೋ 10 ಗಂಟೆ ಶೋ ಆಯ್ತಲ್ಲ. ನಾನು ನಿದ್ದೆ ಕೆಟ್ಬಿಟ್ಟು ನಾನು ಹಾಕಿ ಹೋಗ್ಲಿ, ಅದಕ್ಕೆ 7:30 ಬುಕ್ ಮಾಡ್ತೀನಿ. ಬೆಳಗಿನ 10 ಗಂಟೆ ಗಂಟೆ ನಿನ್ನ ಜೊತೆಗೆ ಇರ್ತೀನಿ, ಇಬ್ಬರು ಇರೋ ಬೇಕಿದೆ. ಅವ್ರಿಗೆ ಬೇಜಾರಾಗೈತೆ. ಫೈನಲಿ ನಾನು ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.